ಎಲ್ಲ ಜೀವನ್ಮುಕ್ತ ಮಹರ್ಷಿಗಳ ಪಾದಾರವಿಂದಗಳಿಗೆ ನಮಸ್ಕಾರ. ಆತ್ಮೀಯ ಸೋದರ ಸೋದರಿಯರೇ, ಈ ದಿನದ ಒಂದು ವಿಷಯ ಆಲೋಚನೆಗಳು ಎಂಬುದರ ಬಗ್ಗೆ ನಾವು ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಈ ಶೀರ್ಷಿಕೆ ಥಿಯಾಸಾಫಿಕಲ್ ಸೊಸೈಟಿಗೆ ಚೆನ್ನಾಗಿ ಪರಿಚಯ ಆಗಿರೋದೇ ಸಂದೇಹ. ಈ ಆಲೋಚನೆ ಅನ್ನೋದೇ ಒಂದು ಶಕ್ತಿ. ಅದು ತನಗೆ ತಾನೇ ಒಂದು ಆಕಾರವನ್ನು ಪಡೆದುಕೊಂಡು ಒಂದು ಚಟುವಟಿಕೆ ಇರೋ ಒಂದು ವಸ್ತು ಆಗುತ್ತೆ. ಈ ಆಲೋಚನೆಗಳು ಸ್ವಲ್ಪ ಸಮಯ ಇರಬಹುದು ಅಥವಾ ಹೆಚ್ಚು ಸಮಯ ಇರಬಹುದು. ಇದು ಆ ಆಲೋಚನೆಯ ಪ್ರೇರಣೆಯ ತೀವ್ರತೆ ಹಾಗೂ ಉದ್ವೇಗದ ಮೇಲೆ ಅವಲಂಬಿಸಿದೆ. ಆಲೋಚನೆಗಳು ಪದೇ ಪದೇ ಮರುಕಳಿಸಿದರೆ ಅದು ಸೃಷ್ಟಿಯಾಗಿರುವ ಆಕಾರಕ್ಕೆ ಮತ್ತಷ್ಟು ಶಕ್ತಿಯನ್ನ ಸೇರಿಸುತ್ತೆ. ಈ ಆಕಾರಗಳ ಅಥವಾ ಈ ವಸ್ತುಗಳ ಮಧ್ಯದಲ್ಲಿ ಒಂದು ಕಿರು ಪ್ರಪಂಚದಲ್ಲಿ ಮನುಷ್ಯ ಜೀವಿಸುತ್ತಾ ಇರುತ್ತಾನೆ ಹಾಗೂ ಇದರಿಂದ ಒಂದು ಸಾರ್ವಜನಿಕ ಕರ್ಮವನ್ನು ಕೂಡ ನಾವು ಸೃಷ್ಟಿಸುತ್ತೇವೆ. ಆದ್ದರಿಂದ ನಮ್ಮೆಲ್ಲರ ಜವಾಬ್ದಾರಿ ಏನಪ್ಪಾ ಅಂದ್ರೆ ವೈಯಕ್ತಿಕ ಜೀವನದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಎಚ್ಚರಿಕೆ ವಹಿಸಿ. ಮಾರ್ಗಜ್ಯೋತಿ ಹೇಳಿದ ಹಾಗೆ ಪ್ರಪಂಚದ ಪಾಪ ಮತ್ತು ಅವಮಾನ ನಿನ್ನದೆಂದು ನೆನಪಿಟ್ಟುಕೋ, ಏಕೆಂದರೆ ನೀನು ಅದರ ಒಂದು ಭಾಗ. ನಿನ್ನ ಕರ್ಮವು ಹೆಚ್ಚಿನ ಕರ್ಮದೊಂದಿಗೆ ಬೇರ್ಪಡಿಸಲಾಗದಂತೆ ಬೆರೆತಿದೆ. ಅಂದ್ರೆ ನಾವು ಆಲೋಚನೆಗಳಿಗೆ ಯಾಕೆ ಮಹತ್ವ ಕೊಡಬೇಕು ಅನ್ನೋದನ್ನ ಅಲ್ಲಿ ವಿವರಣೆ ಕೊಟ್ಟಿದೆ. ಮತ್ತೆ ನಮ್ಮ ಥಿಯಾಸಫಿಯ ಪ್ರಸ್ಥಾನತ್ರಯಗಳಲ್ಲಿ ಒಂದಾದ ಪ್ರಸ್ಥಾನತ್ರಯಗಳು ಪರಮಗುರು ಚರಣ ಸನ್ನಿಧಿ, ಮೌನವಾಣಿ ಹಾಗೂ ಮಾರ್ಗಜ್ಯೋತಿ ಎಂಬುದು ತಮಗೆಲ್ಲ ಗೊತ್ತಿದೆ. ಅದರಲ್ಲಿ ಪರಮಗುರು ಚರಣ ಸನ್ನಿಧಿಯ ಒಂದು ಇದರಲ್ಲಿ ಸದಾಚಾರ ಎಂಬ ಒಂದು ಶೀರ್ಷಿಕೆಯಲ್ಲಿ ಈ ಯೋಚನೆಗಳ ಬಗ್ಗೆ ಒಂದು ವಾಕ್ಯ ಹೇಳ್ತಾರೆ. ಮನಸ್ಸಿನ ಯೋಚನೆ ಹಾಗೂ ಸಂಕಲ್ಪಗಳೇ ಮುಂದಿನ ಕ್ರಿಯೆಗಳಾಗುತ್ತವೆ. ಇದ್ರಲ್ಲೇನು, ಮನಸ್ಸಿನ ಯೋಚನೆಗಳು ಯಾರಿಗೂ ಕಾಣಲ್ಲ, ಆದರೆ ಮುಂದೆ ನಡೆಸ್ತಕ್ಕಂಥ ಕ್ರಿಯೆಗಳು ಎಲ್ಲರಿಗೂ ಕಾಣುತ್ತೆ, ಲೋಕದೃಷ್ಟಿಗೆ ಬೀಳುತ್ತೆ. ಅದರಿಂದನೇ ಈತ ಒಳ್ಳೆಯವನ ಕೆಟ್ಟವನು ಅನ್ನೋದು ಕೂಡ ಅವರು ತೀರ್ಮಾನಿಸ್ತಾರೆ. ಆದ್ರಿಂದ ನಾವು ಯೋಚನೆಗಳ ಬಗ್ಗೆ ನಾವು ಮಹತ್ವ ಕೊಡಲೇಬೇಕು. ಇದು ಹೇಗೆ ಅಂದ್ರೆ, ಒಂದು ಪ್ಲಾನಿಂಗ್, ಒಂದು ಮನೆ ಕಟ್ಟಬೇಕಾದ್ರೆ ಒಂದು ಪ್ಲಾನ್ ಮಾಡ್ತೀವಿ. ಅದೇ ತರಹ ನಾವು ಏನ್ ಕ್ರಿಯೆ ಮಾಡ್ತೀವೋ ಅದ್ರ ಬಗ್ಗೆ ಒಂದು ಪ್ಲಾನ್ ಆಗೋದು ಈ ಯೋಚನೆಗಳು. ಅದರಿಂದ ಅದನ್ನ ಯೋಚನೆಗಳ ಪ್ರಕ್ರಿಯೆಯನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಯೋಚನಾ ಶಕ್ತಿಗಳನ್ನ ಕಾಪಾಡಿಕೊಂಡು ಸರಿಯಾದ ದಿಕ್ಕಿನಲ್ಲಿ ಪ್ರವಹಿಸುವಂತೆ ಎಚ್ಚರ ವಹಿಸಬೇಕು. ಇದೆ ಕೆಟ್ಟ ಯೋಚನೆಗಳು ಬಂದಾಗ ಕೆಟ್ಟ ಕೆಲಸಗಳನ್ನ ಮಾಡಿಸುತ್ತೆ, ಒಳ್ಳೆ ಯೋಚನೆಗಳು ಬಂದಾಗ ಒಳ್ಳೆ ಕೆಲಸ ಮಾಡಿಸುತ್ತೆ. ಅದರಿಂದ ಎಚ್ಚರಿಕೆ ಬೇಕಿದೆ. ಈ ವಿಷಯದಲ್ಲಿ ನಮ್ಮಲ್ಲಿ ಸುಪ್ತ ಮನಸ್ಸು ಅಂತ ಇದೆ. ಅದರಲ್ಲಿ ಜನ್ಮ ಜನ್ಮಾಂತರಗಳಿಂದ ಸಾಕಷ್ಟು ಋಣಾತ್ಮಕ ಯೋಚನೆಗಳು ತುಂಬಿಕೊಂಡಿರುತ್ತೆ, ನೆಗೆಟಿವ್ ಥಾಟ್ಸ್ ಅಂತ ಹೇಳ್ತೀವಿ. ಸಮಯ ಸಂದರ್ಭದಲ್ಲಿ ಅದೇನಾದರೂ ವ್ಯಕ್ತವಾದ್ರೆ ಅದು ತುಂಬಾ ಕೆಟ್ಟದ್ದಾಗುತ್ತೆ, ಮತ್ತೆ ನಾವು ಪಶ್ಚಾತ್ತಾಪ ಪಡ್ತೀವಿ. ಅಂದ್ರೆ ಅದಕ್ಕೋಸ್ಕರ ಏನ್ ಮಾಡ್ಬೇಕು, ನಾವು ಒಂದು ವಿವೇಕ, ಒಂದು ಎಚ್ಚರಿಕೆಯಿಂದ ನಾವು ನಮ್ಮ ಯೋಚನೆಗಳನ್ನ ಆಗಾಗ್ಗೆ ಸಂಸ್ಕರಿಸಿಕೊಳ್ತಾ ಇರಬೇಕು. ಯೋಚನೆಗಳು ಯಾವಾಗ ಬೇಕಾದ್ರೂ ಕಾರ್ಯರೂಪಕ್ಕೆ ಬರಬಹುದು. ಅದಕ್ಕೋಸ್ಕರ ನಾವು ಸದಾ ಎಚ್ಚರದಿಂದ ಇರಬೇಕು. ಜೆ.ಕೆ. ಅವರು ಹೇಳಿದ ಹಾಗೆ ಕಾನ್ಸ್ಟೆಂಟ್ ಅಲರ್ಟ್ನೆಸ್. ಮತ್ತೆ ನಾವು ಸಂಸ್ಕರಣೆ ಮಾಡೋದ್ರಿಂದ ಕೆಟ್ಟ ಯೋಚನೆ, ಕೆಟ್ಟ ಗುಣಗಳು, ಕೆಟ್ಟ ಸ್ವಭಾವಗಳನ್ನ ಬೇರು ಸಹಿತ ನಾವು ಕಿತ್ತು ಹಾಕ್ತೀವಿ. ಸುಪ್ತ ಮನಸ್ಸಿನಿಂದಲೂ ನಾವು ಕಿತ್ತು ಹಾಕ್ತೀವಿ. ಕೆಲವು ಸೂಕ್ಷ್ಮವಾದ ವ್ಯಕ್ತಿಗಳು ಕೆಲವು ಸರಿ ಕೆಲವು ಆಲೋಚನೆಗಳನ್ನ ಅನುಭವಿಸ್ತಾರೆ, ಜಿಗುಪ್ಸೆಗೊಳ್ತಾರೆ, ಏನೋ ಅವರಿಗೆ ಕೆಟ್ಟದ್ದಾಗಿದೆ ಅನ್ನೋ ಥರ.
ಆದ್ರೆ ಏನೂ ಆಗಿರಲ್ಲ, ಅವರು ಮಾನಸಿಕ ಯೋಚನೆಗಳಿಂದ ಅವರ ಆ ರೀತಿ ಮಾನಸಿಕವಾಗಿ ತೊಂದರೆಗೊಳಗಾಗ್ತಾರೆ. ಅನಾವಶ್ಯಕವಾಗಿ ಇತರರಿಂದ ಸಹಾಯವನ್ನು ಕೇಳ್ಕೊತಾರೆ. ಆದ್ರೆ ಅವರಿಗೆ ಶಕ್ತಿಯುತ ಸಹಾಯ ಸಿಗೋದು ಅವರ ಆಲೋಚನೆಗಳಲ್ಲೇ ಅಥವಾ ಆಲೋಚನೆಗಳ ನೈರ್ಮಲ್ಯತೆಯಲ್ಲೇ ಎಂಬುದನ್ನು ಅವರು ತಿಳಿದಿರ. ಯಾರು ನೈರ್ಮಲ್ಯತೆ ಅಥವಾ ಸದ್ಗುಣಗಳಿಂದ ಸುಸಜ್ಜಿತರಾಗಿರ್ತಾರೋ ಅವರು ಹಾನಿಕರ ಪ್ರಭಾವಗಳಿಂದ ರಕ್ಷಿತರಾಗುವುದರಲ್ಲಿ ಸಂಶಯ ಇಲ್ಲ. ಅಂದ್ರೆ ಅವರಿಗೆ ಒಂದು ದೇವರ ರಕ್ಷಾ ಕವಚ ಒಂದು ಇರುತ್ತೆ. ಯಾವುದೇ ಪರಿಸ್ಥಿತಿಯಾಗಲಾಗಲಿ, ಸಮಯದಲ್ಲಿ ಆಗಲಿ, ಆತ್ಮಕ್ಕೆ ಆಗಬಹುದಾದ ಕೆಡುಕಿಗೆ ಎಲ್ಲಕ್ಕಿಂತ ಶಕ್ತಿಯುತ ರಚನೆ ಎಂದರೆ ಆತನ ಶುದ್ಧವಾದ ಆಲೋಚನೆಗಳು ಮತ್ತು ಸದ್ಗುಣಗಳಿಂದ ಸೃಷ್ಟಿಸಿದ ವಾತಾವರಣ. ಇದೊಂದು ರಕ್ಷಾ ಕವಚವೇ ಸೃಷ್ಟಿಸ್ತದೆ ಅಂತ ಹೇಳ್ತಾರೆ. ಈಗ ನಾವು ಜ್ಯೋತಿ ಪೂಜೆ ಮಾಡುವಾಗ ಸಹ ಮಂತ್ರಗಳನ್ನ ಹೇಳಿ ಒಂದು ರಕ್ಷಾ ಕವಚವನ್ನು ನಮ್ಮ ಸುತ್ತ ಏರ್ಪಡಿಸ್ಕೊಂಡಿರ್ತೀವಿ. ನಂತರ ಆ ರಕ್ಷಾ ಕವಚದ ಹೊಡೆದು ನಮ್ಮಲ್ಲಿದ್ದಂತಹ ಒಂದು ಪಾಸಿಟಿವ್ ಥಾಟ್ಸ್ ಲೋಕಕ್ಕೆಲ್ಲ ಹರಡಲಿ ಅಂತ ನಾವು ಒಂದು ಬೇಡ್ತೇವೆ. ಅದೇ ತರ ನಿಜವಾದ ಆಧ್ಯಾತ್ಮಿಕ ವ್ಯಕ್ತಿಯನ್ನ ಆಂತರಿಕವಾಗಿ ಆಗಲಿ ಬಾಹ್ಯವಾಗಿ ಆಗಲಿ ಘಾಸಿಗೊಳಿಸಲು ಸಾಧ್ಯವಿಲ್ಲ. ಯಾರು ಪವಿತ್ರರಾದವರಿಗೆ ಒಂದು ಹಾನಿ ಮಾಡಲು ಯತ್ನಿಸ್ತಾರೋ ಅವರು ತಮಗೆ ತಾವೇ ಹಾನಿ ಮಾಡಿಕೊಳ್ಳುತ್ತಾರೆ. ಅಂದ್ರೆ ತನಗಿಂತ ಒಬ್ಬ ಎತ್ತರದಲ್ಲಿರೋವನ ಮೇಲೆ ಈತ ಉಗಿಯುವುದಕ್ಕೆ ಹೋದ್ರೆ ಅದು ಅವನ ಮೇಲೆ ಬೀಳುತ್ತೆ. ಇದಕ್ಕೆ ನಾವು ಒಂದು ದೃಷ್ಟಾಂತ ಕೊಡಬಹುದು. ಏನು, ಹಿಂದೆ ಒಬ್ಬ ಅಂಗುಳಿಮಾಲ ಅಂತ ಒಬ್ಬ ಕ್ರೂರಿ ಇರ್ತಾರೆ ಬುದ್ಧನ ಸಮಯದಲ್ಲಿ. ಆತ ಅದನ್ನ ಕೆಲಸ ಏನಪ್ಪಾ ಅಂದ್ರೆ ದಾರಿನಲ್ಲಿ ಯಾರಾದ್ರೂ ದಾರಿ ಹೋಗ್ತಿದ್ರೆ ಅವ್ರನ್ನ ಅಡ್ಡ ಹಾಕೋದು, ಅವ್ರನ್ನ ದರೋಡೆ ಮಾಡೋದು, ಅವ್ರ ಬೆಟ್ಟನ್ನು ಕತ್ತರಿಸ್ಕೊಳ್ಳೋದು. ಈ ವ್ಯಕ್ತಿ ಬುದ್ಧನನ್ನ ಸಮೀಪಿಸಿದಾಗ ಬುದ್ಧನ ವ್ಯಕ್ತಿತ್ವದ ಪ್ರಭಾವ ಎಷ್ಟು ಶಕ್ತಿಯುತ ಅಂದ್ರೆ ಈತ ಏನು ಮಾಡೋದಕ್ಕೆ ಸಾಧ್ಯವೇ ಆಗಲಿಲ್ಲ, ಕೊನೆಗೆ ಶರಣಾಗತನಾಗ್ತಾನೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಬುದ್ಧನ ಆಲೋಚನಾ ಶಕ್ತಿ ಹಾಗೂ ರಕ್ಷಾ ಕವಚ ಅಷ್ಟು ಮಟ್ಟಿಗೆ ಚೆನ್ನಾಗಿತ್ತು ಅಂತ ಹೇಳಿ ನಾವು ತಿಳ್ಕೊಳ್ತೇವೆ. ಒಬ್ಬ ವ್ಯಕ್ತಿಯ ಆಲೋಚನೆಗಳು, ಒಲವುಗಳು, ಆಸೆಗಳು ಎಷ್ಟು ಕೆಳಮಟ್ಟದಲ್ಲಿರುತ್ತವೋ ಅವರ ಭಾವನೆಗಳಲ್ಲಿ ಗರ್ವ, ಅಸೂಯೆ, ಸುಪ್ರೀತಿ ಮೊದಲಾದವುಗಳು ಇರುತ್ತವೆ. ಅಷ್ಟರ ಮಟ್ಟಿಗೆ ಅವರು ಕೆಟ್ಟ ಪ್ರಭಾವಗಳು ಗುರಿಯಾಗುವ ಸಾಧ್ಯತೆಯನ್ನು ಹೆಚ್ಚಿಸಿಕೊಳ್ಳುತ್ತಾರೆ. ಅಂದರೆ ಇದೆಲ್ಲ ನಮ್ಮ ಕಾಮ ಮನಸ್ಸಿನಿಂದ ಉದ್ಭವಿಸುವ ಯೋಚನೆಗಳನ್ನ ನಾವು ಯಾವ ರೀತಿ ನಿಭಾಯಿಸುತ್ತೇವೆ ಎಂಬುದರ ಮೇಲೆ ಅವಲಂಬನೆ ಆಗಿದೆ. ಇದಕ್ಕೆ ಒಂದು ಸಣ್ಣ ಕಥೆಯನ್ನು ನಾವು ಜ್ಞಾಪಿಸ್ಕೋಬಹುದು. ಸಾಕಷ್ಟು ಆಧ್ಯಾತ್ಮಿಕ ವ್ಯಕ್ತಿಗಳು ಹೇಳ್ತಾ ಇರ್ತಾರೆ. ಇಬ್ಬರು ಸನ್ಯಾಸಿಗಳು ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಒಂದು ನದಿ ಮೂಲಕ ದಾಟೋದಕ್ಕೆ ಹೋಗ್ತಾ ಇರ್ತಾರೆ. ಆಗ ನದಿ ದಡದಲ್ಲಿ ಒಬ್ಬ ಹೆಂಗಸು ಅಳ್ತಾ ಕೂತಿರ್ತಾಳೆ. ನೋಡಿ, ನಾನು ಆ ಕಡೆಯಿಂದ ಬಂದ್ಬಿಟ್ಟಿದ್ದೀನಿ, ಈಗ ನಾನು ವಾಪಸ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ನದಿ ಇದು ರಭಸ ಜಾಸ್ತಿ ಆಗಿದೆ, ನೀರಿನ ಪ್ರವಾಹ ಜಾಸ್ತಿ ಆಗಿದೆ, ನಾನು ಹೋಗಕ್ ಆಗ್ತಾ ಇಲ್ಲ. ಇಬ್ಬರು ಸನ್ಯಾಸಿಗಳಲ್ಲಿ ಒಬ್ಬ ಸನ್ಯಾಸಿ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಮ್ಮ, ನೀನು ಕೂತ್ಕೊಂಡ್ಬಿಡು ಅಂತ ಹೇಳಿ ಮೇಲೆ ಕೂರಿಸ್ಕೊಂಡು ದಾಟಿಸ್ಬಿಡ್ತಾರೆ. ದಾಟಿಸ್ಬಿಟ್ಟು ಆಕೆನ ಅಲ್ಲಿ ದಡದಲ್ಲಿ ಬಿಟ್ಟು ಮತ್ತೆ ಬರ್ತಾರೆ. ಸುಮಾರು ಸಮಯ ಆದ್ಮೇಲೆ ಇನ್ನೊಬ್ಬ ಸನ್ಯಾಸಿ ಕೇಳ್ತಾನೆ, ನಾವು ಸನ್ಯಾಸಿಗಳು ನಮ್ದೇ ಆದ ಒಂದು ರೀತಿ ನೀತಿ ಇರುತ್ತೆ, ನೀವು ಯಾತಕ್ಕೆ ನೀವು ಅವ್ರನ್ನ ಹೊತ್ಕೊಂಡು ಬಂದ್ರಿ ಅಂತ. ಆಗ ಮೊದಲನೇ ಸನ್ಯಾಸಿ ಯಾರು ಸಹಾಯ ಮಾಡಿರ್ತಾನೋ ಆತ ಹೇಳ್ತಾನೆ, ನೋಡು, ನಾನು ಆಕೆನ ಅಲ್ಲೇ ಬಿಟ್ಟು ಬಂದೆ ಸಹಾಯ ಮಾಡಿದ್ದೆ, ನೀನು ಇನ್ನೂ ಹೊತ್ಕೊಂಡು ಬಂದಿದೀಯ ಆಕೆನ. ಅರ್ಥ ಏನಪ್ಪಾ ಅಂದ್ರೆ ಇವನು ಯೋಚನೆಗಳಲ್ಲಿ ಆಕೆನಲ್ಲೇ ಸಹಾಯ ಮಾಡಿದ ತಕ್ಷಣ ಆತನ ಮರೆತಿದ್ದಾನೆ. ಈ ಮನುಷ್ಯ ಇನ್ನೂ ಆಕೆ ಅದರ ಬಗ್ಗೆನೇ ಯೋಚನೆ ಮಾಡ್ತಿದ್ದ. ಅಂದ್ರೆ ಈ ಯೋಚನೆಗಳು ಅನ್ನೋದು ಯಾವ ರೀತಿ ನಾವು ನಿಭಾಯಿಸ್ತೇವೆ ಅನ್ನೋದ್ರ ಮೇಲೂ ಕೂಡ ಒಂದು ಅವಲಂಬಿಸನೆ. ಮತ್ತು ನಾವು ನಮ್ಮ ಸುತ್ತಮುತ್ತಲಿನ ಪ್ರಪಂಚದಲ್ಲಿ ಬಿಡದೆ ಆಲೋಚನೆಗಳನ್ನ ತುಂಬುವುದರಿಂದ ಮತ್ತು ಆ ಸ್ಥಳದಲ್ಲಿ ಪರಿಣಾಮಗಳನ್ನು ಬೀರೋದ್ರಿಂದ ಪ್ರತಿಯೊಬ್ಬರ ಮೇಲೂ ಒಳ್ಳೆಯ ಆಲೋಚನೆಗಳು ಮಾಡಲೇಬೇಕು ಅನ್ನೋ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ. ಆದ್ರೆ ನಾವು ಹೇಳೋದು ಥಿಯಾಸಫಿಕಲ್ ಸೊಸೈಟಿ ಸದಸ್ಯರಾದ ನಾವುಗಳು ಈ ಆಧ್ಯಾತ್ಮಿಕ ಶಕ್ತಿಯ ಒಂದು ಒಳ್ಳೆ ಅಂಕುರವನ್ನು ಸೃಷ್ಟಿ ಮಾಡೋದಕ್ಕೆ
ಇದನ್ನ ಜವಾಬ್ದಾರಿ ಅನ್ಕೊಳ್ಳೋದಕ್ಕಿಂತ ಒಂದು ಅವಕಾಶ ಅಂತ ತಿಳಿದು ನಾವು ಸದ್ಗುಣವಂತರಾಗಿ ಇಲ್ಲಿ ನಾವು ಪರಿಶುದ್ಧ ಆಲೋಚನೆಗಳನ್ನ ಮಾಡಲೇಬೇಕಾಗಿದೆ. ಇದರಲ್ಲಿ ದೈವದತ್ತ ನಿಸ್ವಾರ್ಥ ಆಕಾಂಕ್ಷೆ, ಪ್ರಾರ್ಥನೆ, ಶುದ್ಧವಾದ ಭಕ್ತಿ, ಉನ್ನತ ಮತ್ತು ಪವಿತ್ರವಾದರ ಮೇಲೆ ಧ್ಯಾನ, ಈ ರೀತಿ ನಾವು ಮಾಡೋದ್ರಿಂದ ಮನಸ್ಸನ್ನ ನಾವು ಪರಿಷ್ಕರಿಸಿದಂತಾಗುತ್ತೆ. ಮನಸ್ಸನ್ನು ಪರಿಷ್ಕರಿಸೋದು ಅಂತಂದ್ರೆ ನಮ್ಮ ಆಲೋಚನೆಗಳನ್ನು ನಾವು ಪರಿಷ್ಕರಿಸ್ತಾರೆ. ಮತ್ತೆ ಈ ಒಂದು ಉಪನಿಷತ್ ವಾಕ್ಯ ಅಮೃತ ಬಿಂದು ಉಪನಿಷತ್ತಲ್ಲಿ ಮನ ಏನ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಬಂಧಾಯ ವಿಷಯಾಸಕ್ತಂ ಮುಕ್ತೈ ನಿರ್ವಿಷಯಂ ಸ್ಮೃತಂ. ಅಂದ್ರೆ ಮನಸ್ಸೇ ಬಂಧನ ಹಾಗೂ ಮೋಕ್ಷಗಳಿಗೆ, ಸುಖ ದುಃಖಗಳಿಗೆ ಕಾರಣ ಆಗಿದೆ. ಮನುಷ್ಯನ ಉನ್ನತಿಗೂ ಅವನತಿಗೂ ಅದೇ ಮನಸ್ಸು ಕಾರಣ ಅನ್ನೋ ಒಂದು ಅರ್ಥ. ನಾವು ವಿಷಯಾಸಕ್ತಿನೇ ಒಂದು ಬಂಧನ, ಆಮೇಲೆ ಅದರಲ್ಲಿ ನಿರಾಸಕ್ತಿಯೇ ನಮ್ಗೆ ಮೋಕ್ಷ. ಇದನ್ನ ಕನ್ನಡದಲ್ಲೂ ಕೂಡ ನಾವು ಮನಸ್ಸಿನಂತೆ ಮಾನವ ಅಂತ ಹೇಳಿ ಸಾಕಷ್ಟು ಜನ ಲೇಖಕರು ಹೇಳಿದ್ದಾರೆ. ಇದರಿಂದ ನಾವು ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಎಲ್ಲರೂ ನಾವು ಏನ್ ಕ್ರಿಯೆಗಳನ್ನ ಮಾಡ್ತೀವೋ ಅದಕ್ಕೆ ಮೊದಲು ಒಂದು ಸಂಕಲ್ಪ ಮಾಡಬೇಕಾಗುತ್ತೆ, ಒಂದು ಒಳ್ಳೆ ಆಲೋಚನೆ ಮಾಡಬೇಕು. ಆದ್ದರಿಂದ ಆಲೋಚನೆ ನಾವು ಪ್ರಾಶಸ್ತ್ಯ ಕೊಡಬೇಕು. ನೋಡಿ, ನಾವು ಒಂದು ಉದಾಹರಣೆ ಕೊಡಬಹುದು. ಅರುಣಿಮಾ ಸಿಂಹ ಅಂತೇಳಿ ಒಬ್ಬಾಕೆ ಅಂಗವಿಕಲೆ ಆದರೂ ಸಹ ಮೌಂಟ್ ಎವರೆಸ್ಟ್ ನ ಏರಿದೆ ನಮ್ಮ ಭಾರತ ದೇಶದಲ್ಲಿ. ಸೊ ಆಕೆ ಏನು ಟ್ರೈನ್ ನಲ್ಲಿ ದರೋಡೆಕೋರರೊಂದಿಗೆ ಫೈಟ್ ಮಾಡ್ತಾ ಆಕೆಯನ್ನು ಎತ್ತಿ ಟ್ರೈನ್ ಇಂದ ಆಚೆಗೆ ಹಾಕಿ ಆಕೆಗೆ ಕಾಲು ಮುರಿದು ಅಂಗವಿಕಲೆ ಆಗಿದೆ. ಆಗ ಆಸ್ಪತ್ರೆಗೆ ದಾಖಲಾದಾಗ ಪೇಪರ್ನಲ್ಲಿ ಅಂತ ನ್ಯೂಸ್ ಕೂಡ ಬರಲಿಲ್ಲ, ಒಂದು ಸಣ್ಣ ನ್ಯೂಸ್ ತರ ಆಗಿತ್ತು. ಆಕೆ ಅವಾಗ ತೀರ್ಮಾನ ಮಾಡಿದರೆ ನಾನು ಕೂಡ ಒಂದು ಜಾಗೃತಿ ಆಗೋ ಒಂದು ಯಾಕೆ ನಾನು ಒಂದು ಅಚೀವ್ಮೆಂಟ್ ಮಾಡಬಾರ್ದು ಅಂತ ಆಕೆ ಡಿಸೈಡ್ ಮಾಡಿ ಕೊನೆಗೆ ಮೌಂಟ್ ಎವರೆಸ್ಟ್ ನ ಹತ್ತಿ ಪ್ರಪ್ರಥಮ ಅಂಗವಿಕಲ ಮಹಿಳೆ ಅದನ್ನ ಸಾಧಿಸಿದ್ದು ಒಂದೇ. ಸೊ ಇದಕ್ಕೆ ಏನಂದ್ರೆ ಆಕೆಗೆ ಬಂದ ಒಂದು ಒಳ್ಳೆ ಆಲೋಚನೆ ಕಾರಣ ಅಥವಾ ಸಂಕಲ್ಪನೆ ಕಾರಣ. ಸೊ ಇದರಲ್ಲಿ ಇನ್ನು ಆರೋಗ್ಯದ ವಿಷಯಕ್ಕೆ ಬಂದಾಗ ಮನಸ್ಸು ಅಥವಾ ಆಲೋಚನೆಗಳು ಪ್ರಮುಖ ಪಾತ್ರ ವಹಿಸುತ್ತೆ. ಈಗ ನಾವು ಎಷ್ಟೋ ಸಾರಿ ನಾವು ಡಾಕ್ಟರ್ಗಳ ಹತ್ರ ಯಾವ್ದಾದ್ರು ಕಾಯಿಲೆಗಳ ಬಗ್ಗೆ ಹೋದಾಗ ಅವ್ರು ಹೇಳ್ತಾರೆ, ಇಲ್ಲ ನೀವೆಲ್ಲ ರೀತಿ ಚೆನ್ನಾಗಿದ್ದೀರಾ, ಬಟ್ ಏನೋ ಸೈಕೋಸೊಮ್ಯಾಟಿಕ್ ಡಿಸೀಸ್ ಇದು ಅಂತ ಹೇಳ್ಬಿಡ್ತಾರೆ. ಅಂದ್ರೆ ಏನೋ ನಿಮಗೆ ಯಾವುದೋ ಚಿಂತನೆಯಿಂದ ಅಥವಾ ನಿಮ್ಮ ಆಲೋಚನೆಗಳಿಂದ ಬಂದಿರಬಹುದು, ಬೇರೆ ಎಲ್ಲ ರೀತಿಯಲ್ಲೂ ನೀವು ನಾರ್ಮಲ್ ಇಲ್ಲ. ಡಾಕ್ಟರ್ಗಳೇ ಬೇರೆ ಏನನ್ನು ಕಂಡು ಹಿಡಿಯದೇ ಇದ್ದಾಗ ಅವರು ಡಯಾಗ್ನೋಸ್ ಮಾಡಿದಾಗ ಬೇರೆ ಎಲ್ಲಾ ಟೆಸ್ಟ್ಗಳಲ್ಲೂ ಏನು ಗೊತ್ತಾಗ್ತದೆ, ಇದು ಸೈಕೋಸೊಮ್ಯಾಟಿಕ್ ಅಂತ ಹೇಳಿರೋದು ನಾವು ನೋಡಿದ್ವಿ. ಈಗ ನಮ್ಮ ಇವರು ಡಾಕ್ಟರ್ ಮಂಜುನಾಥ್ ರವರು, ಜಯದೇವ ಹೃದಯ ಕಾರ್ಡಿಯಾಲಜಿ ಅವರು ಒಂದ್ ಕಡೆ ಹೇಳ್ತಾರೆ, ನಮ್ಮ ದೈಹಿಕ ಹೃದಯ ಚಿಕ್ಕದಾಗಿರ್ಬೇಕು, ಆದ್ರೆ ಆಧ್ಯಾತ್ಮಿಕ ಹೃದಯ ದೊಡ್ಡದಾಗಿರ್ಬೇಕು ಅಂತ. ಅಂದ್ರೆ ಅದರಲ್ಲಿ ಏನು ಅಂತಂದ್ರೆ ನಮ್ಮಲ್ಲಿ ಸತ್ಚಿಂತನೆಗಳು ತುಂಬಿಕೊಂಡಿರಬೇಕು. ಮತ್ತೆ ನಾವು ಸತ್ಚಿಂತನೆಗಳನ್ನ ತುಂಬಿಕೊಂಡಿರ್ಬೇಕು. ಆಮೇಲೆ ಅದನ್ನ ಅದಕ್ಕೆ ಒಬ್ರು ಫ್ರಾಂಕ್ಲಿನ್ ರೂಸ್ವೆಲ್ಟ್ ಅನ್ನೋರು ಒಂದು ಇಂಗ್ಲಿಷ್ ನಲ್ಲಿ ಒಂದು ಹೇಳ್ತಾರೆ, ಮೆನ್ ಆರ್ ನಾಟ್ ಪ್ರಿಸನರ್ಸ್ ಆಫ್ ಫೇಟ್ ಬಟ್ ಓನ್ಲಿ ಪ್ರಿಸನರ್ಸ್ ಆಫ್ ದೇರ್ ಓನ್ ಮೈಂಡ್. ಎಷ್ಟೋ ಬಾರಿ ನಮ್ಮ ಒಂದು ಕೆಟ್ಟ ಆಲೋಚನೆಗಳಿಂದಲೇ ನಮಗೆ ಒಂದು ಕೆಡಕಾಗೋ ಚಾನ್ಸಸ್ ಇರುತ್ತೆ. ಅದನ್ನ ಅವ್ರು ಹೇಳ್ತಾರೆ, ಬೇರೆ ಯಾವುದು ವಿಧಿ ಅಲ್ಲ, ನಮ್ಮ ಆಲೋಚನೆಗಳಿಂದನೇ ಇದಾಗುತ್ತೆ. ಇದಕ್ಕೊಂದು ದೃಷ್ಟಾಂತ, ಒಂದು ಕತೆ ಕೂಡ ಹೇಳ್ತಾರೆ. ಒಬ್ಬ ಕಾಡಿನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾನೆ, ಆತನಿಗೆ ದಣಿವಾಗುತ್ತೆ, ಒಂದು ಮರದ ಕೆಳಗೆ ವಿಶ್ರಮಿಸ್ಕೊಳ್ತೇನೆ. ಪರವಾಗಿಲ್ಲ, ಚೆನ್ನಾಗಿದೆ, ಇಲ್ಲಿ ವಿಶ್ರಮಿಸ್ಕೊಳ್ತೇನೆ, ಒಳ್ಳೆ ಒಂದು ಹಾಸಿಗೆ ಸಿಕ್ಬಿಟ್ರೆ, ಇಲ್ಲ ಒಂದು ಊಟ ಸಿಕ್ಬಿಟ್ರೆ ಇರ್ತಾನೆ, ಊಟ ಸಿಗುತ್ತೆ, ಊಟ ಮಾಡ್ತಾನೆ. ಒಂದು ಒಳ್ಳೆ ಹಾಸಿಗೆ ಸಿಕ್ಕರೆ ಆರಾಮಾಗಿ ನಿದ್ದೆ ಮಾಡೋಣ ಅನ್ಕೋತಾನೆ. ಹಾಸಿಗೆ ಏನು ಸಿಗುತ್ತೆ, ನಿದ್ದೆ ಮಾಡಕ್ ಹೋಗ್ತಾನೆ. ನಿದ್ದೆ ಮಾಡೋಕ್ ಮೊದಲು ಏನಾದ್ರೂ ಹುಲಿ ಬಂದ್ರೆ ಅಂತ ಯೋಚನೆ ಮಾಡ್ತಾನೆ. ಆ ಸಂದರ್ಭದಲ್ಲಿ ಒಂದು ಹುಲಿನೂ ಬರುತ್ತೆ, ಅವನ್ನ ಮುಗಿಸುತ್ತೆ. ಇಲ್ಲಿ ಏನು ನಾವು ಅನ್ಕೊಳ್ಳೋದು ಅಂದ್ರೆ ನಡೆದಿದೆಯೋ ಬಿಟ್ಟಿದೆಯೋ, ನಮ್ಮ ಆಲೋಚನೆ ಹೆಂಗಿರುತ್ತೋ ಆ ರೀತಿ ಒಂದು ಕಾರ್ಯಗಳು ನಡೆಯುತ್ತೆ. ನಾವು ಸತ್ಚಿಂತನೆಗಳನ್ನ ಮಾಡ್ಬೇಕು, ಒಳ್ಳೆ ಆಲೋಚನೆ ಮಾಡ್ಬೇಕು.
ಮತ್ತೆ ಈಗ ನಾವು ಸತ್ಚಿಂತನೆಗಳಿಗೆ ಮಾಡ್ಕೋಬೇಕಂದ್ರೆ ಒಂದು ಏನಪ್ಪ ಮಾರ್ಗ ಅಂದ್ರೆ ನಮ್ಮ ಜ್ಞಾನವನ್ನ ಹೆಚ್ಚಿಸ್ಕೋ, ಮತ್ತೆ ಇರುವುದರಲ್ಲಿ ನಾವು ತೃಪ್ತಿ ಪಡಬೇಕು. ಒಂದು ಸಂತೃಪ್ತಿ ಅಥವಾ ಸಮಾಧಾನ ಹೀಗೆಲ್ಲ ಇದ್ರೆ ಸತ್ಕರ್ಮಗಳು ತೊಡಗಿಕೊಳ್ಳೋದಕ್ಕಾಗ್ಲಿ, ಸತ್ಚಿಂತನೆಗಳು ಮಾಡೋದಕ್ಕಾಗ್ಲಿ, ಸತ್ಸಂಗಗಳಿಗೆ ಹಾಜರಾಗೋದಾಗ್ಲಿ, ಸತ್ಸಂಕಲ್ಪಗಳನ್ನ ಮಾಡೋದಾಗ್ಲಿ, ಈ ಒಳ್ಳೆ ಕಾರ್ಯಗಳನ್ನ ಮಾಡುವಾಗ ನಮ್ಗೆ ಪಾಸಿಟಿವ್ ಥಾಟ್ಸ್ ಬರೋದು ಜಾಸ್ತಿ. ಆಮೇಲೆ ಇನ್ನೊಂದು ಹೇಳ್ತಾರೆ, ನಾವು ಆದಷ್ಟು ವರ್ತಮಾನದಲ್ಲೇ ಜೀವಿಸಬೇಕು. ಅದಕ್ಕೆ ಒಂದು ಶ್ಲೋಕ ಹೇಳುತ್ತೆ, ಗತೆ ಶೋಕೇನ ಕರ್ತವ್ಯಂ ಭವಿಷ್ಯಂ ನೈನ ಚಿಂತೆಯೇ ವರ್ತಮಾನೇನ ಕಾಲೇನ ವರ್ತಯಂತಿ ವಿಚಕ್ಷಣ. ಅಂದ್ರೆ ಏನು, ಕಳೆದು ಹೋದದಕ್ಕೆ ಯೋಚಿಸೋ ಅಗತ್ಯ ಇಲ್ಲ, ಅದು ನೆನ್ನೆದು ಸ್ವಪ್ನ. ಭವಿಷ್ಯವನ್ನು ಕುರಿತು ಯೋಚಿಸೋ ಅಗತ್ಯ ಇಲ್ಲ, ಅದು ನಾಳೆಯದು, ಅದೊಂದು ಕಲ್ಪನೆ. ವರ್ತಮಾನದಲ್ಲಿದ್ರೆ ಸುಖ ಆಗಲಿ, ಶಾಂತಿ ಆಗಲಿ, ಸತ್ಯ ಸಾಕ್ಷಾತ್ಕಾರ ಆಗಲಿ. ನನಗೆ ನಮ್ಮ ಕೃಷ್ಣಮೂರ್ತಿಯವರು ಹೇಳಿದ್ರು ಅದನ್ನೇ, ಲಿವ್ ಇನ್ ದ ಪ್ರೆಸೆನ್ಸ್ ಅಂತ ಹೇಳಿ. ಈಗಾಗಲೇ ನಾವು ಯೋಚನೆಗಳನ್ನ ನಮ್ಮ ಸಂಸ್ಕರಿಸ್ಕೋಬೇಕು, ಸಕಾರಾತ್ಮಕ ಯೋಚನೆಗಳು ಇರಬೇಕು ಅನ್ನೋದಕ್ಕೆ ಒಂದು ದೃಷ್ಟಾಂತ ಕೂಡ ಓದಿದ್ರಿ. ಅದಕ್ಕೆ ಯದ್ಭಾವಂ ತದ್ಭವತಿ ಅಂತ ಕೂಡ ಒಂದು ಶ್ಲೋಕ ಇದೆ ಸಂಸ್ಕೃತ. ಅಂದ್ರೆ ನಾವು ಸಕಾರಾತ್ಮಕವಾಗಿ ಅಂದ್ರೆ, ಈಗ ಯಾರೋ ಒಬ್ರು ಸಿಗ್ತಾರೆ, ನಮ್ಮದು ಮಾತಾಡಿಸ್ತಾರೆ, ಹೇಗಿದ್ದೀರಾ ಅಂತ ಕೇಳ್ತಾರೆ. ನಾವು ಹೇಗ್ಯಾರು ಚೆನ್ನಾಗಿದ್ದೀನಿ ಅಂತಲೇ ಹೇಳ್ಬೋದು. ಅವಾಗ ಏನಾಗುತ್ತೆ, ಅದೊಂದು ಧನಾತ್ಮಕ ವಾತಾವರಣ ಸೃಷ್ಟಿಯಾಗುತ್ತೆ. ಓ ಚೆನ್ನಾಗಿದ್ದೀರಾ. ನಾವು ಏನೋ ಬೇಜಾರು ಮಾಡ್ಕೊ, ಏನೋ ಹೀಗಿದ್ದೀವಿ, ಹಾಗೆ ಹಾಗೆ ಹೇಗೆ ಅಂದಾಗ ನಮ್ಮ ನೆಗೆಟಿವ್ ಮನುಷ್ಯ, ಮತ್ತೆ ಅವ್ರು ಯಾರು ನಮ್ಮನ್ನ ಭೇಟಿ ಮಾಡಿರ್ತಾರ ಅವರು ಕೂಡ ಸ್ವಲ್ಪ ನೆಗೆಟಿವ್ ಹಾಕ್ತಾರೆ. ಅದರಲ್ಲಿ ಒಂದು ಸ್ವಲ್ಪ BP ಇದೆ, ಶುಗರ್ ಇದೆ, ನಾವು ನೆಗೆಟಿವ್ ಹೇಳಿದ್ರೆ ಅವರು ನೆಗೆಟಿವ್ ಆಗ್ತಾರೆ. ಸೊ ನಮ್ಮ ಮಂಡಿ ನೋವಿದೆ, ನಮ್ಮ ಮಂಡಿ ನೋವಿದೆ ಅಂತ ನಾವು ಹೇಳಿದ್ರೆ ಅವರು ಹೌದಾ ಮಂಡಿ ನೋವಾ ಅಂತ. ಇದನ್ನ ಏನ್ ಹೇಳ್ತಾರೆ, ನಮ್ಮ ಯೋಚನೆಗಳು ಸಕಾರಾತ್ಮಕ ಇರುತ್ತೆ. ಏನಂದ್ರೆ ನಮ್ಗೆ, ಯಾಕೆಂದ್ರೆ ನಾವು ಚೆನ್ನಾಗಿ ಬದುಕ್ಬೇಕಾದ್ರೆ ಈ ರೀತಿ, ಅದೇ ಡಾಕ್ಟರ್ ಬಳಿ ಹೋದಾಗ ನಾವು ಈ ರೀತಿ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ಏನಿದೆಯೋ ವಸ್ತುಸ್ಥಿತಿನ ಅಲ್ಲಿ ಹೇಳ್ಬೇಕಾಗುತ್ತೆ. ಇದರಿಂದ ಮನಸ್ಸು ಶಾಂತವಾಗಿರುತ್ತೆ, ದೇಹ ಕೂಡ ಸುದೃಢವಾಗಿರುತ್ತೆ. ಮತ್ತೆ ನಾವು ಜನಗಳೊಂದಿಗೆ ಇರುವಾಗ ಯಾರೋ ಒಬ್ರು ಒಂದು ಗಾಸಿಪ್, ಒಂದು ಏನೋ ನಮಗೆ ಸಂಬಂಧಿಸದೇ ಇರೋ ವಿಷಯದ ಬಗ್ಗೆ ಹೇಳ್ತಾರೆ ಅಂತ ಇಟ್ಕೊಂಡು, ಅವ್ರು ನೇರವಾಗಿ ನಮ್ಮ ಹತ್ರ ಮಾತಾಡೋವಾಗ ಹೇಳ್ಬೋದು, ಅಥವಾ ಫೋನ್ ಮೂಲಕ ಮಾತಾಡೋವಾಗ ಹೇಳ್ಬೋದು. ಅವರು ಹೇಳ್ತಾನೆ ಇರ್ತಾರೆ, ಅವ್ರಿಗೆ ಹೇಳ್ಕೊಡೋದ್ರಲ್ಲಿ ಅವ್ರಿಗೇನೋ ಒಂದು ಖುಷಿ ಇರುತ್ತೆ. ನಾವಾಗ ಆದಷ್ಟು ಬೇಗ ಅದಕ್ಕೆ ಒಂದು ಕೊನೆಯನ್ನ ಮುಟ್ಟಿಸ್ಬೇಕು. ಯಾಕಂದ್ರೆ ಅದು ನಮ್ಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಒಂದೇ ಸಮ ನೆಗೆಟಿವ್ ಕೇಳ್ಕೊಂಡಿದ್ರು ಆಗಲ್ಲ. ನೀವು ಒಂದ್ಸರಿ ಏನ್ ಮಾಡ್ಬೋದು, ಅವ್ರನ್ನ ಅಲ್ಲಿಗೆ ತಡೆ ಹಾಕಿ, ಇಲ್ಲ ಯೋಚನೆ ಮಾಡ್ಬಿಡಿ, ಅದೆಲ್ಲ ಸರಿ ಹೋಗುತ್ತೆ ಬಿಡಿ, ಜಾಸ್ತಿ ಯೋಚನೆ ಮಾಡಬೇಡಿ ಅಂತ ನಾವು ಹೇಳಿ ನಾವು ಅದನ್ನ ಕಟ್ ಮಾಡ್ಬೋದು. ಯಾಕೆಂದ್ರೆ ಈ ಏನು ಗುಣಾತ್ಮಕ ಭಾವನೆಗಳು ಇರುತ್ತೆ ಅಥವಾ ವಿಷಯಗಳು ಕೇಳ್ತೀವಿ, ಅದು ಈಗಾಗಲೇ ನಾವು ಹೇಳಿದಾಗೆ ಸುಪ್ತ ಲೋಕದಲ್ಲಿ ಪ್ರಿಂಟ್ ಆಗ್ಬಿಡುತ್ತೆ. ನಮ್ಗದು ಸಂಬಂಧಿಸಿದ ವಿಷಯ ಅಲ್ಲದೆ ಹೋದ್ರೂ ಸಹ ಅವ್ರು ಹೇಳಿದ್ ಕೇಳಿ 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 ನಮಗೂ ಕೂಡ ಪ್ರಿಂಟ್ ಆಗುತ್ತೆ. ಅದಕ್ಕೆ ಒಂದು ಸುಭಾಷಿತದಲ್ಲಿ ಒಂದು ವಾಕ್ಯ ಹೇಳ್ತಾರೆ, ಜಿತಂ ಜಗತ್ತೇನ ಮನೋಹಿಯೇನ. ಅಂದ್ರೆ ಯಾರು ತಮ್ಮ ಮನಸ್ಸನ್ನು ಗೆಲ್ಲುತ್ತಾರೋ, ಯಾರು ತಮ್ಮ ಆಲೋಚನೆಗಳನ್ನ ಗೆಲ್ಲುತ್ತಾರೋ ಅವರು ಜಗತ್ತನ್ನೇ ಗೆಲ್ಲುತ್ತಾರೆ. ಈಗ ನಾವು ಎಷ್ಟೋ ಸಾರಿ ಒಂದು ಏನಾದ್ರು ಕಾಯಿಲೆಗಳಾದಾಗ ಡಾಕ್ಟರ್ ಬಳಿ ಹೋದ್ರೆ ಅವರು ಕೆಲವು ಡಯಟ್ಸ್ ನೋಡಿ, ನೀವು ಈ ತರ ಡಯಾಬಿಟಿಕ್ಸ್ ಇದೆ, ಇನ್ಮೇಲೆ ನೀವು ಸಕ್ಕರೆ ಕಡಿಮೆ ಮಾಡಬೇಕು, ಜಂಕ್ ಫುಡ್, ಆಯಿಲ್ ಫುಡ್, ಈ ತರ ಏನೋ ಒಂದು. ಇನ್ನು ಕೂಡ ನಾವು ಒಂದು ಎಮೋಷನಲ್ ಡಯಟ್ ಅನ್ನೋದನ್ನ ನಾವು ತಿಳ್ಕೊಬೇಕು. ನಾವು ಏನ್ ನೋಡ್ತೀವಿ ಅಥವಾ ಏನ್ ಕೇಳ್ತೀವೋ ಅಥವಾ ಏನ್ ಓದ್ತೀವಿ ಅದನ್ನ ನಾವು ಚೂಸ್ ಮಾಡ್ಕೋ. ಈಗ ನೋಡಿ, ಮೂವೀಸ್ ನೋಡ್ತೀವಿ, ಧಾರಾವಾಹಿಗಳು ನೋಡ್ತೀವಿ, ಓದುವಾಗ ಮತ್ತೆ ಇದು ಕೇಳುವಾಗ ಮಾಧ್ಯಮಗಳನ್ನ ಕೇಳ್ತೀವಿ, ಸಾಮಾಜಿಕ ಮಾಧ್ಯಮ ನೋಡ್ತೀವಿ, ಓದುವಾಗ ನ್ಯೂಸ್ ಪೇಪರ್ ಮತ್ತೆ ಪುಸ್ತಕ. ಇದರಲ್ಲಿ ನಾವು ಏನ್ ಮಾಡ್ಬೇಕು, ಆದಷ್ಟು ನಮ್ಮ ಪಾಸಿಟಿವ್ ಏನ್ ಥಾಟ್ಸ್ ಅಷ್ಟನ್ನೇ ನಾವು ತಗೋಬೇಕು. ನಾವು ಹೆಚ್ಚಿಗೆ ತಗೊಳ್ಳೋದ್ರಿಂದ ಅವು ಮತ್ತೆ ನಮ್ಮಲ್ಲಿ ಪ್ರಿಂಟ್ ಆಗ್ತವೆ.
ಆದ್ರಿಂದ ಅದನ್ನ ಜಾಸ್ತಿ ನಾವು ಅಡಿಕ್ಟ್ ಆಗ್ತೀವಿ. ಏನಾಗುತ್ತೆ, ಒಂದೇ ಸಮ ಒಂದು ಆಕ್ಸಿಡೆಂಟ್ ನ್ಯೂಸೋ ಏನೋ ಒಂದು ಓದಿದ್ರಿ ಕೇಳಿದ್ರಿ, ಅವಾಗ ಮನೆಯಲ್ಲಿ ಅಕಸ್ಮಾತ್ ಯಾರೋ ಒಬ್ರು ಬರಲಿಲ್ಲ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಓ, ಆಕ್ಸಿಡೆಂಟ್ ಆಗಿರ್ಬೋದು. ಆಕ್ಚುಲಿ ಆಕ್ಸಿಡೆಂಟ್ ಆಗಿರಲ್ಲ, ಬೇರೆ ಏನೋ ಕೆಲಸಕ್ಕೆ ಹೋಗಿರ್ತಾರೆ. ಇಷ್ಟರ ಮಟ್ಟಿಗೆ ಆ ಯೋಚನೆಗಳ ನಾವು ಚಿತ್ತದಲ್ಲಿ ಇಟ್ಕೊಂಡ್ರೆ ನಮ್ಗೆ ಅಷ್ಟು ಎಫೆಕ್ಟ್ ಆಗುತ್ತೆ. ಅದರಿಂದ ಅದೇ ನೆಗೆಟಿವ್ ಇದ್ರು ಅದನ್ನ ನಾವು ಹಚ್ಕೋಬಾರ್ದು. ಇನ್ನ ನ್ಯೂಸ್ ಪೇಪರ್ ಮತ್ತೆ ಮೀಡಿಯಾ ಇದೆಲ್ಲ ನಾವು ಯಾತಕ್ಕೆ ಜಾಸ್ತಿ ಅದನ್ನೆಲ್ಲ ಹಚ್ಕೋಬಾರ್ದು ಅಂದ್ರೆ, ನಾವೇನ್ ಜಗತ್ತನ್ನ ಬದಲಾಯಿಸಕ್ ಸಾಧ್ಯ ಅಥವಾ ಜನಗಳನ್ನ ಬದಲಾಯಿಸಕ್ ಸಾಧ್ಯವೇ? ಅಥವಾ ಇವ್ರನ್ನ ಒಳ್ಳೆಯವರು ಇವ್ರು ಕೆಟ್ಟವರು ಅಂತ ನಿರ್ಧರಿಸೋಕ್ ಸಾಧ್ಯವೇ? ಅದರಿಂದ ನಮಗೆ ಇಷ್ಟ ಇಲ್ಲದೆ ಇರ್ತಕ್ಕಂಥ ಈ ತರ ಕೆಲವು ಸಂಗತಿಗಳು ಇದ್ದಾಗ ನಾವು ಆದಷ್ಟು ದೂರ ಇರೋದು ಒಳ್ಳೆ ಆಲೋಚನೆ. ಅದು ಕೆಲವು ಸರಿ ಆಗತ್ತೆ, ಯೋಚನೆಗಳನ್ನ ಅಥವಾ ಒಂದು ಕೆಲವು ಸುದ್ದಿ ಕೇಳಲೇಬೇಕಾಗತ್ತೆ ಆಲೋಚನೆಗಳು. ಆಗ ನಾವು ಈ ಕಂಪ್ಯೂಟರ್ನಲ್ಲಿ ಡಿಲೀಟ್ ಅಂತ ಮಾಡ್ತೀವಿ. ಆ ಥರ ಅದನ್ನು ತೆಗೆದುಹಾಕ, ಆ ಯೋಚನೆಗಳನ್ನ ತೆಗೆದುಹಾಕ. ನೋಡಿ, ಇದಕ್ಕೆ ಬಹಳ ಸುಂದರವಾದ ಒಂದು ಉದಾಹರಣೆ ಅಂದ್ರೆ ಮಕ್ಕಳು. ನೀವು ನೋಡಿ, ಇಬ್ಬರು ಮಕ್ಕಳು 3 ಜನ ಮಕ್ಕಳು ಇದ್ರೆ ಕಿತ್ತಾಡ್ತಾ ಇರ್ತಾರೆ. ಅವರು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅವರವರೆಲ್ಲ ಒಂದಾಗಿ ಆಟ ಆಡ್ತಾರೆ. ಅವ್ರೇನ್ ಮಾಡಿದ್ರು, ಆ ಕಿತ್ತಾಡಿದ್ದು ಎಲ್ಲ ಡಿಲೀಟ್ ಮಾಡಿದ್ರು. ಅದು ಸುಲಭ ಅಲ್ಲ, ಆದ್ರೂ ನಾವು ಅದನ್ನ ನೋಡಿ ಕಲಿಬೇಕಾಗ್ತದೆ. ನೀವು ಆ ರೀತಿ ಡಿಲೀಟ್ ಮಾಡಿದವ್ರು ಏನಾಗುತ್ತೆ, ಅದನ್ನ ನಾವು ಮನಸ್ಸಲ್ಲೇ ಇಟ್ಕೊಳ್ತೀವಿ. ನಾವು ಇಟ್ಕೊಳ್ಳೋದಷ್ಟೇ ಅಲ್ಲ, ಮತ್ತೆ ಬೇರೆಯವ್ರಿಗೂ ಅದನ್ನ ಹೇಳ್ತಾ ಹೋಗ್ತೀವಿ. ಕೆಲವು ಸರಿ ಏನಾಗುತ್ತೆ, ನೀವು ಯೋಚನೆಗಳನ್ನ ಸಪ್ರೆಸ್ ಮಾಡಕ್ಕಾಗಲ್ಲ, ಹಿಡಿಯಕ್ಕಾಗಲ್ಲ, ಆದ್ರೆ ಆ ಯೋಚನೆಗಳನ್ನ ನಾವು ಬದಲಾಯಿಸ್ಕೋಬಹುದು. ಏನು ಆಯ್ತು, ಆತ ಏನೋ ಅಂದ, ನಮ್ಗೆ ಒಂದು ಮಾತಂದ, ಬಿಡಿ ಆತ ಹಾಗೇನೆ, ನಾವು ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಎರಡು ಆಪ್ಷನ್ ಇರುತ್ತೆ. ಆತ ನಮ್ಗೆ ಬೈದ್ನೋ ಅಥವಾ ಏನೋ ಮಾಡ್ದ ಅಂದಾಗ ಒಂದು 3-4 ಆಪ್ಷನ್. ಒಂದು, ಆಗಿದ್ದಾಗೋಯ್ತು ಬಿಡಿ, ಅವ್ರನ್ನ ಅದ್ರ ಬಗ್ಗೆ ಚಿಂತೆ ಬೇಡ ಅಂತ ಒಂದು ಅನ್ಕೊಳ್ಳಿ. ಇನ್ನೊಂದು, ನಾನ್ ಹೆಂಗ್ ಮರೆಯಕ್ಕಾಗತ್ತೆ, ಅವನು ಈ ತರ ಅಂದ್ಬಿಟ್ಟ, ಅದು ಒಂದು. ನಾನು ಮರೆಯೋಕ್ ಸಾಧ್ಯನೇ ಇಲ್ಲ ರೀ ಅಂತೇಳಿ ನಾನು ಯಾಕೆ ಬೈಬೇಕು, ಅದು ಬರುತ್ತೆ. ಸೊ ಈ ಎಲ್ಲ ಇದರಲ್ಲಿ ಫಸ್ಟ್ ಆಪ್ಷನ್ ನಾವು ತಗೊಂಡು ಆಗಿದ್ದಾಗ ಮತ್ತೆ ಅದನ್ನ ನಾವು ಪ್ರಿಂಟ್ ಮಾಡ್ಕೊಳ್ಳೋದು ಬೇಡ ಅಂತ. ಮತ್ತೆ ಕೆಲಸ ದೊಡ್ಡವರು ಅಥವಾ ಆಧ್ಯಾತ್ಮಿಕ ವ್ಯಕ್ತಿಗಳು, ಮನಃಶಾಸ್ತ್ರಜ್ಞರು ಏನ್ ಹೇಳ್ತಾರೆ, ಏನೇ ಒಂದು ಕೆಟ್ಟ ಘಟನೆ ಆದಾಗ ತಕ್ಷಣ ಪ್ರತಿಕ್ರಿಯೆ ನೀಡಬೇಡಿ. 1ರಿಂದ 10 ಎಣಿಸಿ. ಕೋಪ ಬಂತು, ರೋಷ ಬಂತು, 1ರಿಂದ 10 ಎಣಿಸಿ, ಅಥವಾ 10ರಿಂದ 1 ಎಣಿಸಿ. ಕೂತ್ಕೊಳ್ಳಿ, 1 ಲೋಟ ನೀರು ಕುಡೀರಿ, ನಂತರ ಪ್ರತಿಕ್ರಿಯೆ ನೀಡಿ ಅಂತ. ಅದು ನಿಜಾನೇ, ಆದ್ರೂ ಅದು ಒಂದು ರೀತಿಯಲ್ಲಿ ತಾತ್ಕಾಲಿಕವಾದ ಉಪಶಮನ ಅಂತ ಹೇಳುದು. ಒಂದು ಕೆಲವರು ಹೇಳ್ತಾರೆ, ನೀವು ಸಮಸ್ಯೆ ಅಥವಾ ಯೋಚನೆ ಮನಸ್ಸಿನ ಆಳಕ್ಕೆ ಇಳಿದೇ ಇರೋದಕ್ಕೆ ಒಂದು ಸ್ಥಿತಪ್ರಜ್ಞರಾಗಿರಿ. ಸ್ಥಿತಪ್ರಜ್ಞರಾಗಿರಿ, ಏನು ಪ್ರತಿಕ್ರಿಯಿಸಬೇಡಿ. ಆವಾಗ ಸಮಸ್ಯೆ ತನ್ನಷ್ಟಕ್ಕೆ ತಾನೇ ಶಕ್ತಿಯನ್ನು ಕಳೆದುಕೊಳ್ಳುತ್ತೆ. ಅಂದ್ರೆ ಅದಕ್ಕೆ ಪ್ರತಿಕ್ರಿಯಿಸೋದೋ ಅಥವಾ ಆ ಆಲೋಚನೆ ಮಾಡೋದು ನಿಲ್ಲಿಸಿದ್ರೆ ಅದ್ರ ಪಾಡಗದು ಸಮಸ್ಯೆ ಶಕ್ತಿ ಕಳ್ಕೊಳ್ಳುತ್ತೆ, ನಿಮಗೆ ಸಮಸ್ಯೆ ಇರಲ್ಲ. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಹೇಳ್ತಾರೆ, ದುಃಖೇಷ್ಟ ವಿಘ್ನಮಾನ ಸುಖೇಶಂ ವಿಗುತ ಸ್ಪೃಹ ವೀತರಾಗ ಭಯಕ್ರೋಧ ಸ್ಥಿತ ದೀರ್ಮು ನಿರೀಕ್ಷತೆ. ದುಃಖ ಉಂಟಾದ ಉದ್ವೇಗಗೊಳ್ಳದ ಮನಸ್ಸುಳ್ಳವನು ಸುಖ ಉಂಟಾದಾಗ ಅದರಲ್ಲಿ ಅಭಿಲಾಷೆ ಇದೆ. ಈ ಆಸಕ್ತಿ, ಭಯ, ಕ್ರೋಧಗಳಿಲ್ಲದೆ ಏನೋ ಒಂದು ಸ್ಥಿರ ಬುದ್ಧಿ ಉಳ್ಳವನು ಈ ರೀತಿ ಇರಬೇಕು ಅನ್ನೋದು ಭಗವಾನ್ ಹೇಳಿದರು. ಇದನ್ನ DVG ಅವರು ಒಂದು ಕಗ್ಗದ ಮೂಲಕ ಕೂಡ ಹೇಳ್ತಾರೆ, ಗೋಳಾಡಲಂ ಬೇಡ ಲೋಲಾಕ್ಷ್ಯಂ ಬೇಡ, ಈ ಬಾಳು ಪರಚೇತನದ ಆಟವೆಂದೆನಿಸಿ. ಅಂದ್ರೆ ಇದರಲ್ಲೂ ಎಷ್ಟೇ, ದುಃಖ ಬಂತು ಅಂತ ಗೋಳಾಡಬೇಡ, ಸುಖ ಬಂತು ಅಂತ ಉಬ್ಬಬೇಡ. ಸೊ ಮಧ್ಯಮ ಮಾರ್ಗವನ್ನು ಪರಚೈತನ್ಯದ ಒಂದು ಆಟ ಅಂತ ತಿಳ್ಕೊಂಡು ಮಾಡಿ. ಸೊ ಇದು ತುಂಬಾ ಸುಲಭ ಏನಲ್ಲ, ಆದ್ರೆ ಒಂದು ಸಾಧನೆ ಮಾಡಬೇಕಾಗತ್ತೆ.
ಆಮೇಲೆ ಯಾವುದೋ ಋಣಾತ್ಮಕ ಒಂದು ಯೋಚನೆಗಳು ಬರುತ್ತೆ ಅಂತ ಅದನ್ನ ನಾವು ಒಂದೇ ಸಮ ಯೋಚನೆ ಮಾಡ್ತಾ ಇದ್ರೆ ಪ್ರಯೋಜನ ಏನೂ ಆಗಲ್ಲ, ಮನಸ್ಸು ವೀಕ್ ಆಗುತ್ತೆ. ಅದೇ ಒಂದು ಪಾಸಿಟಿವ್ ಥಾಟ್ನ, ಧನಾತ್ಮಕ ಯೋಚನೆಗಳನ್ನ ನಾವು ಪದೇ ಪದೇ ಅದರ ಬಗ್ಗೆ ಯೋಚಿಸಿದ್ರೆ ಒಂದು ಸ್ಟ್ರೆಂತ್ ಸಿಗುತ್ತೆ, ಮನಸ್ಸಿಗೆ ಒಂದು ಶಕ್ತಿ ಸಿಗುತ್ತೆ. ನೋಡಿ, ಉದಾಹರಣೆಗೆ ಟ್ರೆಕ್ಕಿಂಗ್ ಅಥವಾ ಒಂದು ಮೆಟ್ಲುಗಳು ಹತ್ತುವಾಗ ಯಾರಿಗೆ ಒಳ್ಳೆ ಶ್ವಾಸಕೋಶಗಳಿರುತ್ತೋ ಅವರು ಸಲೀಸಾಗಿ ಮೇಲೆ ಮೆಟ್ಲಿದ್ದಾರೆ. ಅದೇ ಸ್ವಲ್ಪ ವೀಕ್ ಆಗಿರೋ ಲಂಗ್ಸ್ ಇರೋರು ಅವರು ಸುಸ್ತು ಪಡ್ತಾರೆ, ಮತ್ತೆ ಅವರು ರೆಸ್ಟ್ ತಗೊಂಡು ಹೋಗೋದು ವಿಚಾರ ಮಾಡ್ತಾರೆ. ಆ ರೀತಿ ನಮ್ಮ ಮನಸ್ಸು ಅಥವಾ ನಮ್ಮ ಆಲೋಚನೆಗಳು ಸ್ಟ್ರಾಂಗ್ ಆಗಿದ್ರೆ, ಪಾಸಿಟಿವ್ ಆಗಿದ್ರೆ, ನಮ್ಮ ಮನಸ್ಸು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ. ಇನ್ನೂ ಒಂದು ಕೆಲವು ಮೆಥಡ್ಸ್ ಏನಪ್ಪಾ ಅಂದ್ರೆ ಪ್ರಾಣಾಯಾಮ ಮತ್ತು ಧ್ಯಾನದಿಂದ ಕೂಡ ಮನಸ್ಸನ್ನ ಹದಗೊಳಿಸ್ತಾರೆ. ಹೇಳ್ತಾರೆ ಪ್ರತಿದಿನ ಬೆಳಿಗ್ಗೆ ಕಂಪಲ್ಸರಿಯಾಗಿ 30 ನಿಮಿಷ ಇದು ಪ್ರಾಣಾಯಾಮ, ಇದನ್ನ ಧ್ಯಾನ ಮಾಡಿ. ರಾತ್ರಿ ಮಲಗುವ ಮೊದಲು ಒಂದು 15 ನಿಮಿಷಗಳ ಕಾಲ ಒಂದು ದಿನದ ಎಲ್ಲವನ್ನು ಅವಲೋಕಿಸಿ, ಅಲ್ಲಿ ಯಾವ್ದಾದ್ರು ಪಾಸಿಟಿವ್ ಥಾಟ್ಸ್ ಅಥವಾ ನೆಗೆಟಿವ್ ಥಾಟ್ಸ್ ತುಂಬಿದ್ರೆ ಅದಕ್ಕೆ ಅಲ್ಲೇ ಒಂದು ಮುಕ್ತಿ ಕೊಟ್ಟು ಆನಂತರ ಮಲಗಿ. ಅಂದ್ರೆ ಇದ್ರಲ್ಲಿ ಏನಾಗುತ್ತೆ, ಕೇವಲ JK ಅವರು ಒಂದ್ ಕಡೆ ಹೇಳ್ತಾರೆ ಧ್ಯಾನ ಅಂದ್ರೆ ಕೇವಲ ಮನಸ್ಸಿಗೆ ಸಂಬಂಧಿಸಿದ್ದಲ್ಲ, ದೇಹ, ಬುದ್ಧಿ, ಹೃದಯ ಎಲ್ಲದರ ಒಂದು ಸಾಮರಸ್ಯ. ಈ ಸಾಮರಸ್ಯವನ್ನ ಇದರಿಂದ ಒಂದು ಪ್ರಾಣಾಯಾಮದಿಂದ ಅಥವಾ ಒಂದು ಧ್ಯಾನದಿಂದ ನಾವು ಆಗ ಉತ್ಸಾಹ ಬರುವ ಆಲೋಚನೆಗಳನ್ನ ನಾವು ನಾಶಪಡಿಸಬಹುದು. ಈಗಾಗಲೇ ನಮ್ಮ ಸಿಟಿ ಲಾಡ್ಜ್ನಲ್ಲಿ ಈ ಧ್ಯಾನದ ಬಗ್ಗೆ 2 ಮಾರ್ಗಗಳನ್ನು ಕೂಡ ಇತ್ತೀಚೆಗೆ ಆನಾಪಾನಸತಿ ಅಥವಾ ಸ್ಪರ್ಶ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಮಗೆ ಈ ಮನಸ್ಸು ಶಕ್ತಿಯುತವಾಗೋದಷ್ಟೇ ಅಲ್ಲ, ದೇಹದ ರೋಗ ನಿರೋಧಕ ಶಕ್ತಿ ಸಹ ಹೆಚ್ಚಾಗುತ್ತೆ. ಆಮೇಲೆ ಎಷ್ಟೋ ಸಾರಿ ನಾವು ಒಂದು ಪಾಸಿಟಿವ್ ಥಾಟ್ಸ್ ನಮಗ್ ಬಂದ್ರೆ ಅದನ್ನ ನಾವು ಕಾರ್ಯಗತ ಮಾಡೋದಕ್ಕಿಂತ ಬೇಡ ಅಂತ ಹೇಳಿ, ಪಾಸಿಟಿವ್ ಥಾಟ್ಸ್ ಬಂದ್ರೆ ತಕ್ಷಣನೇ ಅದನ್ನ ನಾವು ಕಾರ್ಯಗತ ಮಾಡಬೇಕು. ಅವು ನಮ್ಮದೇ ಆದ ಒಂದು ಪ್ರಾಪಂಚಿಕ ವೃತ್ತಿ ಜೀವನದಲ್ಲಿ ಮುಳುಗೋಗೋದ್ರಿಂದ ಆ ಸತ್ಸಂಕಲ್ಪದ ಒಂದು ಅವಕಾಶ ಸಿಕ್ಕಿದ್ದು ಮಾಡಲಿಲ್ಲ, ನಾವು ನೈತಿಕವಾಗಿ ಒಂದು ದುರ್ಬಲರಾಗ, ಇದರಿಂದ ಆಧ್ಯಾತ್ಮಿಕವಾಗಿ ಒಂದು ಕುಂಠಿತ ಆಗುತ್ತೆ, ಆತ್ಮಶಕ್ತಿ ಕೂಡ ಸೋಲುತ್ತೆ, ಮತ್ತೆ ಸಂಸರಣೆಯಲ್ಲಿ ಪ್ರಗತಿ ಸಹ ಆಗುತ್ತೆ. ಅಂದ್ರೆ ಈ ಪ್ರಾಪಂಚಿಕ ವಿಷಯಗಳಿಂದ ದೂರ ಇರಬೇಕು, ಒಂದು ಅಭ್ಯಾಸ ವೈರಾಗ್ಯ ಇದನ್ನು ಸಹ ಮಾಡುತ್ತೆ, ಒಂದು ಸೆಲ್ಫ್ ಕಂಟ್ರೋಲ್ ಬರುತ್ತೆ. ಅವಾಗ ಏನ್ ಬೇಕಾದ್ರೂ ನಾವು ಮಾಡ್ತೀವಿ. ಆಮೇಲೆ ಇದನ್ನೆಲ್ಲ ಅನುಷ್ಠಾನ ಮಾಡ್ಬೇಕಾದ್ರೆ ಎಚ್ಚರ ಅಥವಾ ಅರಿವು ಮುಖ್ಯ. ಈ ಎಚ್ಚರ ಅಥವಾ ಅರಿವು ಒಬ್ಬೊಬ್ಬರಲ್ಲಿ ಒಂದೊಂದು ಮಟ್ಟದಲ್ಲಿ. ಒಂದು ಆಧ್ಯಾತ್ಮಿಕ ವ್ಯಕ್ತಿ ಹೇಳಿದ್ರು, ಈ ತಮಿಳು ಸಿನಿಮಾದಲ್ಲಿ ಜಮಿನಿ ಅಂತ, ಆ ಸಿನಿಮಾದಲ್ಲಿ ಒಂದು ಸಣ್ಣ ಪಟ್ಟಣ ಟೌನ್, ಅಲ್ಲಿ ಎಲ್ಲ ಕೆಟ್ಟ ಕ್ರಿಯೆಗಳು ನಡೀತಾ ಇರುತ್ತೆ. ಒಬ್ಬ ತುಂಬಾ ದೊಡ್ಡ ವಿಲನ್, ಅವನು ಎಲ್ಲ ಕಡೆ ದಾಂಧಲೆ ಮಾಡ್ತಿರ್ತಾನೆ. ಇನ್ನೊಬ್ಬ ಅವನು ವಿಲನ್ನೇ, ಬಟ್ ಸ್ವಲ್ಪ ಕಡಿಮೆ ಪ್ರಮಾಣ. ಅವನು ಒಳ್ಳೆ ವಿಲನ್, ಇವನು ಗುಡ್ ವಿಲನ್. ಹೊಸದಾಗ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಬರ್ತಾನೆ ಆ ಊರಿಗೆ. ಅವನು ಪ್ರತಿ ದಿವಸ ಜನ ಬಂದು ಕಂಪ್ಲೇಂಟ್ ಮಾಡೋದು, ಸಾರ್ವಜನಿಕರಿಂದ ಇದೆಲ್ಲ ಬರೋದು ನೋಡಿ ಒಂದು ಪ್ಲಾನ್ ಮಾಡ್ತಾನಂತೆ. ಒಂದು ಕೆಲಸ ಮಾಡೋಣ, ಇವರಿಬ್ಬರನ್ನ ಸೇರಿ ರೂಮ್ ಒಳಗೆ ಹಾಕ್ಕೊಳ್ಳೋಣ, ಇಬ್ಬರಲ್ಲೊಬ್ರು ಹೋದ್ರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗಬಹುದು ಅಂತ ಹೇಳಿ ಇಬ್ಬರನ್ನು ತಗೊಂಡ್ಬಂದು ಸೆರೆಮನೆಗೆ ಹಾಕ್ತಾರೆ. ಸೆರೆಮನೆಗೆ ಹಾಕಿದ್ಮೇಲೆ ಖಂಡಿತ ಗೊತ್ತಾಗ, ಇಬ್ಬರು ಇದ್ದಾಗ ಇಬ್ಬರಿಗೂ ಕಿತ್ತಾಡೋದು, ಹೊಡೆದಾಡೋದು ಶುರುವಾಗ್ತದೆ. ಆಗ ಇದಕ್ಕಿದ್ದಾಗೆ ಈ ಗುಡ್ ವಿಲ್ಲನ್ ಇರ್ತಾನಲ್ಲ, ಅವನಿಗೆ ಒಂದು ಬರುತ್ತೆ ಯೋಚನೆ. ಅವನು ಹೇಳ್ತಾನೆ, ಸಬ್ ಇನ್ಸ್ಪೆಕ್ಟರ್ ಬೇಕಂತ ಈ ತರ ಮಾಡಿದಾನೆ, ನಾವು ಕಿತ್ತಾಡೋದು ಬೇಡ, ನಾವು ಸರೆಂಡರ್ ಆಗ್ಬಿಡೋಣ, ಆಚೆ ಬಿಟ್ಬಿಡ್ತಾನೆ ನಮ್ಮನ್ನ ಅಂತ ಹೇಳ್ತಾನೆ. ಏನಂತ ಸರೆಂಡರ್ ಆಗ, ಇನ್ ಮುಂದೆ ನಾವು ಯಾವುದು ಕೆಟ್ಟದ್ದು ಮಾಡಲ್ಲ, ನಮ್ಮನ್ನು ಬಿಟ್ಬಿಡುವಂತೆ ಕೇಳೋಣ. ಅವನು ಪಕ್ಕಾ ವಿಲನ್ ಇರ್ತಾನೆ. ಅವನು ಇದುವರೆಗೂ ನಾವೇನ್ ಕೆಟ್ಟದ್ದು ಮಾಡಿದೀವಿ,
ಅಂತ ಕೇಳ್ತಾನೆ. ಅಂದ್ರೆ ಅವನ ಅರಿವು ಇಷ್ಟೆಲ್ಲ ಆದ್ರೂ ಕೂಡ ಅವನು ಮಾಡಿರೋದು ಕೆಟ್ಟದ್ದು ಅಂತ ಅವನಿಗೆ ಅನ್ಸೇ ಇಲ್ಲ. ಅಂದ್ರೆ ಅರಿವು ಆ ಮಟ್ಟಕ್ಕೆ. ಇನ್ನು ಒಂದು ಇನ್ಸಿಡೆಂಟ್ ಹೇಳ್ತಾರೆ ಅರಿವು. ಒಮ್ಮೆ ಮನೆಯಲ್ಲಿ ಗಂಡ ಹೆಂಡತಿ ಯಾವುದೋ ಸಣ್ಣ ಪುಟ್ಟ ಕಾರಣಕ್ಕೆ ಜಗಳ ಆಡ್ತಾರೆ. ಮತ್ತೆ ಬೇಜಾರು ಮಾಡ್ಕೊಂಡು ಗಂಡ ಹೊರಟು ಬಿಟ್ರೆ ಆನ್ ದಿ ವೇ ಡ್ರೈವ್ ಮಾಡ್ಕೊಂಡು ಹೋಗುವಾಗ ಅದನ್ಗನ್ಸುತ್ತೆ, ನಾನು ವಿನಾಕಾರಣ ಹೆಂಡತಿ ಮೇಲೆ ನಾನು ಕೂಗಾಡದ್ನಲ್ಲ. ಸೊ ಅದು ಆತನಿಗೆ ಆಗ ಅರಿವು ಬರುತ್ತೆ. ಅದು ಸ್ವಲ್ಪ ಲೇಟ್ ಆಗಿ ಆತನಿಗೆ ಅರಿವು ಬರುತ್ತೆ. ಸೊ ಇಮ್ಮಿಡಿಯೇಟ್ ಆಗಿ ಆತ ಒಂದು ಮೆಸೇಜ್ ಹಾಕಿ ಕಳಿಸ್ತಾನೆ. ಮತ್ತೆ ಕಳಿಸಿ ನೋಡ್ತಾ ಇರ್ತಾನೆ ಆ ಮೆಸೇಜ್ ಬ್ಲೂಟಿಕ್ ಬಂತಾ ಇಲ್ವಾ, ಬ್ಲೂಟಿಕ್ ಬಂದ್ಮೇಲೆ ಮೇಲೆ ಟೈಪ್ ಬಂತಾ ಇಲ್ವಾ. ಅದು ಮಾಮೂಲಿ ಈಗ ಮೊಬೈಲ್ ಯುಗದಲ್ಲಿ ಅವೆಲ್ಲ ನೋಡ್ತಾರೆ. ಅಂದ್ರೆ ಏನು, ಆತನಿಗೆ ಅರಿವು ಸ್ವಲ್ಪ ಲೇಟ್ ಆಗ್ತದೆ. ಎಲ್ಲಾ ಸ್ಟೇಜಲ್ಲೂ ಅರಿವು ಇರ್ತಕ್ಕಂಥವ್ರು ಎಲ್ಲರೂ ಬುದ್ಧರಾಗಿ ಸದಾ ಅರಿವಿರೋದು, ಮಟ್ಟದ ಅರಿವಿರೋದು ಸಾಧ್ಯ. ಆದರೂ ಕೂಡ ಈ ಆಲೋಚನೆಗಳ ವಿಚಾರದಲ್ಲಿ, ಯೋಚನೆಗಳ ವಿಚಾರದಲ್ಲಿ ಆದಷ್ಟು ನಾವು ಏನು ಕೆಲವು ಈ ನಿಯಮಗಳಿದೆ, ಇದನ್ನ ನಾವು ಅರ್ಥಕೊಂಡು ಮಾಡೋದ್ರಿಂದ ಸಂಸರಣೆಯಲ್ಲಿ ಅವು ಮುಂದೆ ಹೋಗ್ತೀವಿ. ಮತ್ತೆ ಸಾರ್ವಜನಿಕವಾಗಿ ಏನು ಜಗತ್ತಿನ ಒಂದು ಕರ್ಮ ಇದೆಯಲ್ಲ, ಅದಕ್ಕೆ ನಮ್ಮ ಒಂದು ಪಾಸಿಟಿವ್ ಕರ್ಮನ ನಾವಲ್ಲಿ ಕೊಡಬಹುದು. ಮತ್ತೆ ಇತಿಹಾಸಗಳು ಸೊಸೈಟಿ ಸದಸ್ಯರಿಗೆ ಹೇಳಿದಾಗೆ ಇದನ್ನ ಒಂದು ಜವಾಬ್ದಾರಿ ಅಂತ ತಗೋಬೇಡಿ, ಅವಕಾಶ ಅಂತ ತಗೊಳ್ಳಿ, ಒಳ್ಳೆ ಆಲೋಚನೆಗಳನ್ನ ಮಾಡಿ, ಸತ್ಚಿಂತನೆಗಳನ್ನ ಮಾಡಿ, ಸತ್ಕರ್ಮ ಮಾಡಿ ಅಂತ ಹೇಳಿದರೆ ನಾವು ಆ ಥರ ಮಾಡೋಣ ಅಂತೇಳಿ ಒಂದೆರಡು ಮಾತು.